ಕಾರ್ಯಕ್ರಮವನ್ನ ನಡೆಸಿಕೊಡಲಿಕ್ಕೆ ಅನುಮತಿ ಕೊಟ್ಟಂತ ಶ್ರೀಯುತ ರಘುನಾಥ್ ಮುದುಗಲ್ ಮತ್ತು ಶ್ರೀಮತಿ ರಘುನಾಥ್ ಮುದುಗಲ್ ಅವರಿಗೆ ಪತ್ರಿಜಿಯವರ ಕಡೆಯಿಂದ, ನಮ್ಮೆಲ್ಲರ ಕಡೆಯಿಂದ, ಹೊಸಪೇಟೆ ಧ್ಯಾನ ಮಾಸ್ಟರ್ಸ್ ಕಡೆಯಿಂದ ನಮಸ್ಕಾರ ಮತ್ತು ಅವರ ಪಾದಗಳಿಗೆ ವಂದನೆಗಳನ್ನು ಸಲ್ಲಿಸುತ್ತಾ, 3ನೇ ದಿವಸ 2 ದಿವಸ ಆಲ್ರೆಡಿ ನಮ್ಮ ಮಾಸ್ಟರ್ಸ್ ನಿಮಗೆ ಧ್ಯಾನ ಮತ್ತು ಧ್ಯಾನದ ಆಗುವ ವಿಧಾನ ಎಲ್ಲವನ್ನು ಹೇಳಿದ್ದಾರೆ. ಒಂದು 10 ನಿಮಿಷ ಗೈಡೆನ್ಸ್ ಮೆಡಿಟೇಷನ್ ಇರುತ್ತೆ. ಒಳ್ಳೊಳ್ಳೆಯ ಪದಗಳು ಮತ್ತು ಎಲ್ಲ ಒಳ್ಳೊಳ್ಳೆಯ ಮಹಾತ್ಮರ ಒಂದು ನುಡಿಗಳು ಇರ್ತವೆ. ಸಹಜವಾಗಿ ಕಣ್ಣುಗಳನ್ನು ಮುಚ್ಕೊಳ್ಳಿ ಎಲ್ಲರೂ. ಹಾಯಾಗಿ ಸಹಜವಾಗಿ, ಸರಳವಾಗಿ, ಲಯಬದ್ಧವಾಗಿ, ಪ್ರಶಾಂತವಾಗಿ ನಿಮ್ಮೊಳಗಡೆ ಹೋಗುವ ಉಸಿರು ಹೊರಗಡೆ ಬರುವ ಉಸಿರಾಟದ ಮೇಲೆ ಗಮನವಿರಲಿ. ಸಹಜವಾಗಿ ಒಳಗಡೆ ಹೋಗುವ ಉಚ್ಛ್ವಾಸ, ಸಹಜವಾಗಿ ಹೊರಗಡೆ ಬರುವ ನಿಶ್ವಾಸ. ಸೂರ್ಯನಾಡಿ ಮತ್ತು ಚಂದ್ರನಾಡಿ ಇಡಪಿಂಗಳ ಅಂತ ಕರೀತಾರೆ. ಸಹಜವಾಗಿ, ಪ್ರಶಾಂತವಾಗಿ, ನಿರಾಳವಾಗಿ ಉಸಿರಾಟದ ಮೇಲೆ ಗಮನವಿರಲಿ. ಸೂರ್ಯೋದಯದ ಹಾಗೂ ಪ್ರಾತಃ ಕಾಲದಲ್ಲಿ ಈ ದಿನ, ಈ ಕ್ಷಣ ಧ್ಯಾನದಲ್ಲಿ ಸಂಪೂರ್ಣವಾಗಿ ನಿಮಗ್ನರಾಗಿದ್ದೇವೆ. ವಾತಾವರಣವನ್ನ ಮರೆತು, ಪರಿಸರವನ್ನ ಮರೆತು ಬಿಡಿ, ವಿಷಯಗಳನ್ನ ಮರೆತು ಬಿಡಿ, ಚಿಂತೆಗಳನ್ನ ಮರೆತು ಬಿಡಿ, ಆ ಚಿಂತೆಗಳನ್ನು ಸೃಷ್ಟಿ ಮಾಡುವ ಆಲೋಚನೆಗಳನ್ನ ಮರೆತು ಬಿಡಿ. ಭೂತಕಾಲದ ಘಟನೆಗಳು, ನೆನಪುಗಳನ್ನ ಮರೆತು ಬಿಡಿ. ಭವಿಷ್ಯತ್ತಿನ ಬಗ್ಗೆ ಅತಿ ಚಿಂತನೆಯನ್ನ ಮರೆತು ಬಿಡಿ. ಮನೆ ಕೆಲಸವನ್ನ ಮರೆತು ಬಿಡಿ. ಗಂಡ, ಹೆಂಡತಿ, ಮಕ್ಕಳು, ಇಡೀ ಸಂಸಾರವನ್ನ ಈ ಕ್ಷಣ ಮರೆತು ಉಸಿರಾಟದ ಮೇಲೆ ಗಮನ, ಉಸಿರಾಟದ ಮೇಲೆ ಗಮನ, ಉಸಿರಾಟದ ಮೇಲೆ ಗಮನ, ಉಸಿರಾಟದ ಮೇಲೆ ಗಮನ. ಧ್ಯಾನಂ ಮನಃ ನಿರ್ವಿಷಯ. ನಮ್ಮ ಮನಸ್ಸು ನಿರ್ಮಲವಾಗಿರಬೇಕು, ನಿಶ್ಚಳವಾಗಿರ್ಬೇಕು, ಪ್ರಶಾಂತವಾಗಿರಬೇಕು. ಧ್ಯಾನದಲ್ಲಿ ಯಾವ ಆಲೋಚನೆ ಇರಬಾರದು, ಯಾವ ಊಹೆಗಳಿರಬಾರದು, ಯಾವ ಭಾವೋದ್ವೇಗಗಳಿರಬಾರದು. ವಾಸನೆಗಳು, ಕಾಮನೆಗಳು, ಬಯಕೆಗಳು, ಸಂಕಲ್ಪಗಳು ಯಾವುದೂ ಇರಬಾರದು. ಉಪನಿಷತ್ತಲ್ಲಿ ಹೇಳಿರುವಂತೆ ಧ್ಯಾನಂ ಮನಃ ನಿರ್ವಿಷಯ. ಮನಸ್ಸಿನ ಸಮೂಹವನ್ನು ಸಂಪೂರ್ಣವಾಗಿ ನಿರ್ಮಲವಾಗಿ, ಪರಿಶುದ್ಧವಾಗಿ ಶ್ವಾಸಾನುಸಂಧಾನದ ಮುಖಾಂತರ ಸಾಧಿಸಬೇಕು. ನಿಸ್ಸಂಕಲ್ಪವಾಗಿರ್ಬೇಕು, ನಿರ್ವಿಕಲ್ಪ ಸಮಾಧಿ ತರ ಇರ್ಬೇಕು ನಮ್ಮ ಮನಸ್ಸು. ನಿರಾಕಾರ ನಿರ್ಗುಣ ತತ್ವ. ಧ್ಯಾನಂ ಶರಣಂ ಗಚ್ಚಾಮಿ, ಸಂಗಂ ಶರಣಂ ಗಚ್ಚಾಮಿ, ಬುದ್ಧಂ ಶರಣಂ ಗಚ್ಚಾಮಿ, ಶ್ವಾಸಂ ಶರಣಂ ಗಚ್ಚಾಮಿ. ಶ್ವಾಸಕ್ಕೆ ಸಂಪೂರ್ಣವಾಗಿ ಶರಣಾಗತಿ ಆಗಬೇಕು. ನಮ್ಮನ್ನು ನಾವು ಸಮರ್ಪಿಸ್ಕೋಬೇಕು. ಶರೀರ, ಮನಸ್ಸು, ಬುದ್ಧಿ,
ಅರಿಷಡ್ ವರ್ಗಗಳು, ಅಹಂಕಾರಗಳು, ಇಂದ್ರಿಯಗಳು, ಬೈಕೆಗಳು ಎಲ್ಲವನ್ನ ಶ್ವಾಸಕ್ಕೆ ಶರಣಾಗತಿ ಮಾಡ್ಬೇಕು. ಉಸಿರಾಟಕ್ಕೆ ಶರಣಾಗತಿ ಮಾಡ್ಬೇಕು. ಉಸಿರಾಟದ ಪರಿಮಳ ಇರುವ ತನಕ ಕುಸುಮದ ಅಂಗೇತಕ್ಕೆ ಕ್ಷಮೆ, ಘಮೆ, ಶಮೆ, ಶಾಂತಿ, ಸೈರಣೆ ಇರುತ್ತಿರಲು ಗಂಧಾಕ್ಷತೆ ಅಂಗೇತಕ್ಕೆ ಇಡೀ ವಿಶ್ವವೇ ತಾನಾಗಿರುವಾಗ ಏಕಾಂಗಿತನದ ಅಂಗೇತಕ್ಕೆ ನೀನು ನನ್ನ ಸಂಗಾತಿ ಕೊಂಡು ನೋಡಾ ಚಂದ್ರಮಲ್ಲಿಕ. Close your eyes. Natural, normal, soft, peaceful, tranquil. Slowly inhale, slowly exhale. Be with your breath. Observe your breath awarenessly. When we are with the breath, the mind becomes empty. When the mind becomes empty, the huge amount of cosmic energy enter to your physical to physicalness. So when the huge amount of cosmic energy enter to your physical to physicalness, the activate of your amount of third eye. ಉಸಿರಾಟದ ಮೇಲೆ ಗಮನ ಕೊಡಬೇಕು. ಉಸಿರಾಟವನ್ನು ಗಮನಿಸ್ತಾ ಹೋದ್ರೆ ಶರೀರದ ಅಂಗಾಂಗಗಳು, ಅಣುಗಳು, ಕಣಗಳು ಶುದ್ಧಿ ಆಗ್ತಾ ಹೋಗುತ್ತೆ. ತನ ಶುದ್ಧವಾಗಬೇಕು. ಉಸಿರಾಟವನ್ನ ಪ್ರಶಾಂತವಾಗಿ ನಡೆಯುವ ಉಸಿರಾಟದ ಮೇಲೆ ಗಮನ ಕೊಟ್ಟಾಗ ಮನಸ್ಸಿನ ಸಮೂಹದ ವಿಷಯಗಳು, ಇಂದ್ರಿಯಗಳು, ವಾಸನೆಗಳು, ಕಾಮನೆಗಳು, ಭಾವೋದ್ವೇಗಗಳು, ಊಹೆಗಳು, ಭ್ರಮೆಗಳು, ಕಲ್ಪನೆಗಳು ಎಲ್ಲವೂ ಶುದ್ಧಿ ಆಗುತ್ತೆ. ಪ್ಲೀಸ್ ರಿಮೂವ್ ಯುವರ್ ಸ್ಪೆಟ್ಸ್. ಯಾರು ಕನ್ನಡಕ ಇರುತ್ತೋ ಕನ್ನಡಕ್ಕೆ ತೆಗಿರಿ. ತನುಶುದ್ಧ, ಮನಶುದ್ಧ, ಭಾವಶುದ್ಧ, ಇಂದ್ರಿಯ ಶುದ್ಧ, ಕೊನೆಗೆ ವಾಯು ಶುದ್ಧ ವಾದವರು ಎನಗೊಮ್ಮೆ ತೋರ. ಭಾವನೆಗಳು ಶುದ್ಧವಾಗಿರ್ಬೇಕಂದ್ರೆ ಉಸಿರಾಟವನ್ನು ಗಮನಿಸ್ಬೇಕು. ನಡೆಯಲ್ಲಿ ಸದಾಚಾರ ಬರ್ಬೇಕು, ನುಡಿಯಲ್ಲಿ ಶಿವಾಗಮ ಬರ್ಬೇಕು. ನಿತ್ಯ ಶುದ್ಧರಾದವರು ಎನಗೊಮ್ಮೆ ತೋರ. ದಿನನಿತ್ಯನೂ ಶುದ್ಧರಾಗ್ಬೇಕು. ಯಾವ ರೀತಿ ಶರೀರಕ್ಕೆ ದಿನನಿತ್ಯ 2 ಸಲ ಸ್ನಾನ ಮಾಡ್ತೀವೋ, ಕೈಕಾಲುಗಳು ತೊಳ್ಕೊಂತೀವೋ, ಅದೇ ರೀತಿ ನಮ್ಮ ಮನಸ್ಸನ್ನ ಶುದ್ಧಿ ಮಾಡ್ಕೊಳ್ಳೋದಕ್ಕೆ ಏಕೈಕ ಮಾರ್ಗ ಧ್ಯಾನ. ಧ್ಯಾನ ಎಂದರೇನೆ ಶ್ವಾಸದ ಮೇಲೆ ಗಮನ. ಎರಡ್ 2500 ವರ್ಷಗಳಿಂದ ಬುದ್ಧ ಹೇಳ್ದ, ಆನಾಪಾನ ಸತಿ ಅಂದ್ರೆ ಆನ ಅಂದ್ರೆ ಉಚ್ಛ್ವಾಸ, ಅಪಾನ ಅಂದ್ರೆ ನಿಶ್ವಾಸ, ಸತಿ ಅಂದ್ರೆ ಕೂಡಿಕೊಂಡಿರುವುದಂತ. ಅದರೊಂದಿಗೆ ಪ್ರಯಾಣ ಮಾಡ್ಬೇಕು, ಅದರೊಂದಿಗೆ ಹೊರಗೆ ಬರ್ಬೇಕು. ಅದು ನಿರ್ಮಲವಾಗಿ, ಪ್ರಶಾಂತವಾಗಿ, ನಿಶ್ಚಲವಾಗಿ, ಸಮಾಧಾನವಾಗಿ, ಶಾಂತಿಯುತವಾಗಿ ಶ್ವಾಸಾನುಸಂಧಾನ. ವಾಯುಪುತ್ರ ಹನುಮ 2 ವರ್ಷ ಬಾಲಕನಿದ್ದಾಗ ತನ್ನ ತಾಯಿಯಾದ ಅಂಜನಾದೇವಿ ಹತ್ರ ಈ ಧ್ಯಾನವನ್ನ ಕಲಿತು ಪವನಪುತ್ರನಾದ. ರಾಮ 6 ವರ್ಷ ಬಾಲಕನಿದ್ದಾಗ ತನ್ನ ಗುರುವಾದ ವಸಿಷ್ಠ ಮಹರ್ಷಿಯಿಂದ ಈ ಧ್ಯಾನವನ್ನ ಕಲಿತು ಶ್ರೀರಾಮನಾದ, ಭಗವಂತನಾದ, ಮರೆಯಾದ ಪುರುಷೋತ್ತಮನಾದ. ಪುರುಷೋತ್ತಮರಲ್ಲಿ ಪುರುಷೋತ್ತಮನಾದ ಶ್ರೀರಾಮ ತನ್ನ ಗುರು ವಸಿಷ್ಠ ಮಹರ್ಷಿಯ ಮಾರ್ಗದಲ್ಲಿ ಈ ಧ್ಯಾನವನ್ನ ಕಲಿತು. ಶ್ರೀಕೃಷ್ಣ ತನ್ನ ಗುರುವಾದ ಸಾಂದೀಪ ಮಹಾಮುನಿ ಹತ್ರ 4 ವರ್ಷ ಬಾಲಕನಿದ್ದಾಗ ಈ ಧ್ಯಾನವನ್ನ ಕಲಿತು ಯೋಗೀಶ್ವರನಾದ, ಭಗವಾನಾದ. ಯೋಗಿಗಳಲ್ಲೇ ಯೋಗೀಶ್ವರ. 64 ಸಂಪೂರ್ಣವಾದ ಪರಿಪೂರ್ಣತೆ ವಿದ್ಯೆಯನ್ನ ಕಲ್ತಂತ ಮಹಾನ್ ಯೋಗೀಶ್ವರ ಶ್ರೀಕೃಷ್ಣ.
ಬುದ್ಧ ಸ್ವ ಅನ್ವೇಷಣೆಯಿಂದ ಅಂತರ್ ಶೋಧನೆಯಿಂದ ಈ ಧ್ಯಾನವನ್ನು ಕಲಿತು ಗೌತಮ ಸಿದ್ಧಾರ್ಥನಿಂದ ಗೌತಮ ಬುದ್ಧನಾದ, ತನ್ನ ಬುದ್ಧತ್ವವನ್ನ ಪಡೆದ, ಮಾನವ ಲೋಕ ದೈವಲೋಕಕ್ಕಿಂತ ಬುದ್ಧತ್ವ ಲೋಕದಲ್ಲಿ ಪ್ರವೇಶವನ್ನ ಪಡೆದಂತ ಮಹಾನ್ ಪುರುಷ ಗೌತಮ ಬುದ್ಧ. ಮಹಾವೀರ್ ತನ್ನ ಗುರುವಾದ ವೃಷಭೇಂದ್ರ ತೀರ್ಥರ ಹತ್ರ ಈ ಧ್ಯಾನವನ್ನ ಕಲಿತು ಏಕಾಂತವಾಗಿ 12 ವರ್ಷ ಅರಣ್ಯದಲ್ಲಿ ಮಹಾ ತಪಸ್ಸನ್ನ ಮಾಡಿ ಮಹಾವೀರನಾದ, ತನ್ನನ್ನು ತಾನು ಸಂಪೂರ್ಣವಾಗಿ ಅರ್ಥಕೊಂಡು ತನ್ನನ್ನು ತಾನು ಹರಿಷಡ್ವರ್ಗಳನ್ನ ಜಯಿಸಿ ಅಹಂಕಾರವನ್ನ ಜಯಿಸಿದವನ್ ಮಹಾವೀರ್. ಬಸವಣ್ಣ ಜಾತವೇದ ಮುನಿ ಹತ್ರ, ಅಕ್ಕ ಮಹಾದೇವಿ 3 ವರ್ಷ ವಯಸ್ಸಿನಲ್ಲಿದ್ದಾಗ ಈ ಧ್ಯಾನವನ್ನ ಕಲಿತು. ಶಿವಶರಣರು ಶರಣ ಅಂದ್ರೆ ಶ್ವಾಸದ ಮೇಲೆ, ಶಿವ ಅಂದ್ರೆ ಶ್ವಾಸ, ಶರಣ ಅಂದ್ರೆ ಎಚ್ಚರಿಕೆ, ಪ್ರಜ್ಞೆಯನ್ನ ಬೆಳೆಸ್ಕೊಂಡವ್ರು. ಚನ್ನಬಸವ 8ನೇ ವಯಸ್ಸಲ್ಲಿ ಧ್ಯಾನ ಕಲಿತ. ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿಯವರು ಸದ್ಗುರು ಸದಾನಂದ ಯೋಗತ್ರಿ ಧ್ಯಾನವನ್ನು ಕಲಿತು 3 ವರ್ಷಗಳ ಕಾಲ ಅವರೊಂದಿಗೆ ಸಾಂಗತ್ಯವನ್ನು ಮಾಡಿದರು. ಬ್ರಹ್ಮರ್ಷಿ ಆದರು. ಯೋಗಾನಂದ ಪರಮಹಂಸರು ವಿತ್ತೇಶ್ವರಗಿರಿ ಹತ್ರ, ವಿತ್ತೇಶ್ವರಗಿರಿ ಲಾಯರ್ ಮಹೇಶ್ವರು ಲಾರ್ಡ್ ಗೋರಖನಾಥ್ ಮಾವತಾರ್ ಬಾಬಾಜಿ ಹತ್ರ, ಲಾರ್ಡ್ ಗೋರಖನಾಥ್ ಮಾವತಾರ್ ಬಾಬಾಜಿಯವರು ಮಚ್ಚೇಂದ್ರನಾಥರ ಹತ್ರ, ಮಚ್ಚೇಂದ್ರನಾಥರು ಸಾಕ್ಷಾತ್ ಪರಮಶಿವನ ಹತ್ರ ಈ ಧ್ಯಾನವನ್ನ ಕಲಿತು ಪರಮಹಂಸರಾದ್ರು, ಪರಮಾತ್ಮರಾದ್ರು, ಪರಮೇಶ್ವರಾದ್ರು. ನಾವು ಪರಮಹಂಸರಾಗೋಣ, ಪರಮಾತ್ಮರಾಗೋಣ. ನಾವು ಭಗವಂತರು. ದೇಹದ ಸ್ಥಿತಿಯಲ್ಲಿದ್ದಾಗ ನಾವು ಮಾನವ, ಆತ್ಮದ ಸ್ಥಿತಿಯಲ್ಲಿದ್ದಾಗ ನಾವು ಭಗವಂತರು. ಆ ಆತ್ಮದ ಸಾಕ್ಷಾತ್ಕೋಸ್ಕರನೇ ಈ ಕಿವಿಯಿಂದ ಭುವಿಗೆ ಪ್ರಯಾಣ. ಸಾಮೂಹಿಕ ಧ್ಯಾನ, ಬೆಟ್ಟ ಗುಡ್ಡಗಳಲ್ಲಿ ಧ್ಯಾನ, ನದಿ ತೀರದಲ್ಲಿ ಧ್ಯಾನ, ಪ್ರಕೃತಿಯಲ್ಲಿ ಧ್ಯಾನ, ಅರಣ್ಯದಲ್ಲಿ ಧ್ಯಾನ, ಹಿಮಾಲಯ ತಪ್ಪಲಲ್ಲಿ ಧ್ಯಾನ, ದೇವಸ್ಥಾನದಲ್ಲಿ ಧ್ಯಾನ, ಮನೆಯಲ್ಲೂ ಧ್ಯಾನ. ಸಂಸಾರವೇ ನಿರ್ವಾಣ, ಸಂಸಾರದಲ್ಲಿ ಇದ್ದು ಆಧ್ಯಾತ್ಮಿಕ ಸಾಧನೆಯನ್ನ ಮಾಡಿ ಯೋಗೀಶ್ವರರಲ್ಲಿ ಯೋಗೀಶ್ವರರಾಗ್ತಾರೆ. ಪಿರಮಿಡ್ನೊಳಗಡೆ ಧ್ಯಾನ 3 ಪಟ್ಟು ಅಧಿಕ ಚೈತನ್ಯ ಶಕ್ತಿಯನ್ನು ವೃದ್ಧಿಸುತ್ತೆ. ಶ್ವಾಸದ ಮೇಲೆ ಗಮನ, ಶ್ವಾಸಾನುಸಂಧಾನ, ಅರಿವೇ ಗುರು. ಉಸಿರಾಟದ ಮೇಲೆ ಗಮನ ಇರಲಿ, ಉಸಿರಾಟದ ಮೇಲೆ ಗಮನ ಇರಲಿ.
ನಾನು ತಾನಾಗಿರ್ತದೆ ಅಂದರೆ ತನ್ನ ಮನಸ್ಸಿನಲ್ಲಿರುವ ಗುಣ ಅವುಗಳ ಅರಿತ ಕಾಣಿಕೆ ಪ್ರಮಾಣ ತಿಳ್ಕೊಳ್ಳಿ ಪರರ ಚಿಂತನೆ ನಮ್ಮ ಚಿಂತನೆ ವಿಷಯಗಳಿಗೆ ಶುದ್ಧವಾಗಿದೆಯಾ ಅಶುದ್ಧವಾಗಿದೆಯಾ ಅದನ್ನ ಗಮನಿಸಿಕೊಳ್ಳಿ ಅದಕ್ಕೆ ಹಲೋ ಮಂಜು.
द्वैतದಿಂದ ಅಚೇತ ಚೈತನ್ಯ ಸತ್ಯದಿಂದ ಜ್ಞಾನದಿಂದ ಜ್ಞಾನದ ಕಡೆ ಅಂಧಕಾರದಿಂದ ಕತ್ತಲಿನಿಂದ ಪ್ರಕಾಶಮಾನದ ಕಡೆ ದೇಹಾದಿ ಮನಸ್ಸಿನಿಂದ ಆಲೋಚನ ರಹಿತ ಭಾವನೆಯಿಂದ ಭಾವದ ಸ್ಥಿತಿ ಶಬ್ದದಿಂದ ನಿಶಬ್ದತೆ ಪದದಿಂದ ಪದವಿಲ್ಲದ ಸ್ಥಿತಿ ಶಾಂತಿ ಶಾಂತ ಸ್ಥಿತಿ ಅಸಮಾನದಿಂದ ಸಮಾನ ಸ್ಥಿತಿ ಮಾತಿನಿಂದ ಮೌನದಿಂದ ಮೌನ ಸ್ಥಿತಿ ಬಾಯಿ ಮೌನ ಮನಸ್ಸಿನಲ್ಲಿ ಶೂನ್ಯ ಧ್ಯಾನ ಬಾಯಿಯಲ್ಲಿ ಮೌನ ಸಾಧಿಸಿದ ಮುನೀಶ್ವರ ಮನಸ್ಸಿನಲ್ಲಿ ಶೂನ್ಯವನ್ನ ಸಂಪಾದನೆ ಮಾಡಿದವರು ಯೋಗೀಶ್ವರ ಕೃಷ್ಣ ಅಂತ ಮಾತೆ ಸತ್ಯ ಮಾತಲ್ಲಿ ಎಚ್ಚರ ಪ್ರಜ್ಞೆ ಅದುವೇ ಜ್ಞಾನ ಕೈಯಿ ನ್ಯಾಯ ಅದುವೇ ಧರ್ಮ ಧರ್ಮ ಅಂದ್ರೆ ಕರ್ತವ್ಯ
ದಿನನಿತ್ಯ ನಮ್ಮ ಚಟುವಟಿಕೆ ನೈಯುತವಾಗಿರ್ಬೇಕು, ಸಮಯುತವಾಗಿರ್ಬೇಕು, ವಿನಯವಾಗಿರ್ಬೇಕು. ಆತ್ಮದಲ್ಲಿ ಶಾಂತಿ, ಆತ್ಮದಲ್ಲಿ ಅಭಯ, ಅದಿವೇ ಮೋಕ್ಷ ಮುಕ್ತಿ. ಶರೀರ ಅನಾರೋಗ್ಯದಿಂದ, ಮನಸ್ಸಿನ ಮನೋರೋಗದಿಂದ, ಮಾತಡದಿಂದ, ಬುದ್ಧಿ ಸಂಶಯಗಳಿಂದ ಸಂಪೂರ್ಣವಾಗಿ ಸಂಪೂರ್ಣವಾಗಿ ಬಹಿರ್ಮುಖಿ ತಾನು ಪಡೆದಿದೆ ಧ್ಯಾನ. ಅದಿವೇ ಮುಕ್ತಿ, ಅದಿವೇ ಮೋಕ್ಷ, ಅದಿವೇ ಜ್ಞಾನ. ಆಧ್ಯಾತ್ಮಿಕದ ಗುರಿ ಧ್ಯೇಯ
ಕೊನೆಯ 30 ಸೆಕೆಂಡ್, 20 seconds, 15 seconds, last final 10 seconds, 9, 8, 7, 6, 5, 4, 3, 2, 1, 0. ನಿಧಾನವಾಗಿ 2 ಕೈಗಳನ್ನು ತೆಗೆದು ಡೋಂಟ್ ಡ್ರಾಪ್. ನಿಧಾನವಾಗಿ ನಿಮ್ಮ ಕಣ್ಣು ರೆಪ್ಪೆಗಳ ಮೇಲೆ ಇಟ್ಕೊಳ್ಳಿ. ಎಲ್ಲರೂ ನಿಧಾನವಾಗಿ 5 seconds. ನಿಮ್ಮ ಕಣ್ಣು ರೆಪ್ಪೆಗಳು, ನಿಮ್ಮ ಕೆನ್ನೆಗಳು ಎಲ್ಲವೂ ಸ್ಪರ್ಶವಾಗಲಿ ನಿಮ್ಮ ಹಸ್ತದಿಂದ. ಸಹಜವಾಗಿ ನಿಧಾನವಾಗಿ ನಿರ್ಮಲವಾಗಿ ಕೈಗಳನ್ನು ತೆಗೆದು ಸಹಜವಾಗಿ ನಿಮ್ಮ ಕಣ್ಣು ರೆಪ್ಪೆಗಳನ್ನ ನಿಧಾನವಾಗಿ ತೆಗಿರಿ. ಸ್ವಲ್ಪ ಕೆಳಗಡೆ ಕುಂತರು ಕಾಲುಗಳನ್ನ ನೋವಾಗಿದ್ರೆ ಕಾಲ್ ಸಾಸ್ಬೋದು. ಕಾಲ್ ಸಾಸ್ಕೊಳ್ಳಿ. ಸ್ವಲ್ಪ ಕಾಲನ್ನ ಫ್ರೀ ಆಗಿ ಮಾಡ್ಕೊಳ್ಳಿ. ನೋ ಪ್ರಾಬ್ಲಮ್. ಎಷ್ಟು ನಿಮಿಷ ಕುಂತಿದ್ರಿ ಎಲ್ಲ? ಮೇಡಮ್ ನಿಮ್ಗೆ ಈಗ ಓಕೆ, ಎಷ್ಟೊತ್ತು ಮಾಡ್ತೀರಾ ಪ್ರಾಕ್ಟೀಸ್? ಇವಾಗ ಎಷ್ಟೊತ್ತು ಕುಂತೀರಿ ಗೊತ್ತಾ ನಿಮ್ಗೆ? 50 minutes. ಸೊ ಅದರಲ್ಲಿ 15 minutes ಕಂಪ್ಲೀಟ್ ಸೈಲೆನ್ಸ್. ಸೊ ಐ ಲರ್ನ್ಡ್ ಪತ್ರಿ ಸಾರ್ ಥ್ರೂ. ಸಾರ್ ಇದನ್ನೇ ಮಾಡ್ಸಿದ್ ನನ್ಗೆ. ಇವತ್ತು ನಿಮ್ಗೆ ಏನಾದ್ರೂ ಹೇಳಿನಲ್ಲ, 2012ರಲ್ಲಿ ಗೋಕರ್ಣದಲ್ಲಿ ಹೇಳಿದ್ದೆ ಅಲ್ಲಿ. ಸೊ ಫಸ್ಟ್ ಗೈಡೆನ್ಸ್ ಅಲ್ಲಿ ಗೈಡಿಂಗ್ ಮೆಡಿಟೇಷನ್ ಮಾಡ್ತಾ ಬರ್ತಾರೆ. ಯಾವ ರೀತಿ ಕುಳಿತುಕೋಬೇಕು, ಯಾವ ರೀತಿ ಕುಂತ್ಕೋಬೇಕು. ಕುಳಿತುಕೊಳ್ಳುವಾಗ ಕಂಪಲ್ಸರಿ ಮ್ಯಾಟ್ ಹಾಕೋಬೇಕು ಕೆಳಗಡೆ, ಕಾಲ್ ಕೆಳಗಡೆ ಮತ್ತು ನಮ್ಮ ಇದು ಕೆಳಗಡೆ, ಬಟಕ್ ಕೆಳಗಡೆ. ಆಲ್ಮೋಸ್ಟ್ ಆಲ್ ಸುಖಾಸನದಲ್ಲಿ ಕುಂತ್ಕೊಂಡು ಕೆಳಗಡೆ ಕುಂದ್ರೋದು ಅಭ್ಯಾಸ ಮಾಡ್ಬೇಕು ಈ ರೀತಿ ಆರಾಮಾಗಿ. ಆಗ ಧ್ಯಾನ ಅನ್ನೋದು ಘಟಿಸುತ್ತೆ, ಧ್ಯಾನ ಅನ್ನೋದು ಸಿದ್ಧಿಸುತ್ತೆ. ಶರೀರಕ್ಕೆ ಸುಖ ಕೊಡಬಾರ್ದು, ಶರೀರಕ್ಕೆ ದಂಡನೆ ಕೊಡ್ಬೇಕು. ಶರೀರಕ್ಕೆ ಯಾವಾಗ ಇದಕ್ಕೆ ದಂಡನೆ ಕೊಡ್ತೀವೋ, ಕೆಲಸ ಕೊಡ್ತೀವೋ, ಇದಕ್ಕೆ ಸರಿಯಾದ ವ್ಯಾಯಾಮ ಕೊಡ್ತೀವೋ, ಆಗ ಇದು ಶರೀರ ಸದೃಢವಾಗುತ್ತೆ, ದೃಢವಾಗುತ್ತೆ. ಸರ್ವಜ್ಞ ಹೇಳ್ತಾನೆ, ಆಸನವು ದೃಢವಾಗಿ, ಅಂದ್ರೆ ಆಸನ ದೃಢ ಆಗ್ಬೇಕಂದ್ರೆ ಯೋಗಾಸನಗಳು ಮಾಡ್ಬೇಕು. ಯಾವಾಗಾದ್ರೆ ಯೋಗಾಸನಗಳು ನೀವು ಮಾಡ್ತಿರೋ ಅವಾಗ ಶರೀರ ತನ್ನಲ್ಲಿರುವ ಬಯಾಲಜಿಕಲ್ ಅಲ್ಲಿ, ಅಂದ್ರೆ ತನ್ನ ರಾತ್ರಿ ಎಲ್ಲ ಬಯಾಲಜಿಕಲ್ ಸಿಸ್ಟಮ್ ಕ್ರಿಯೇಟ್ ಮಾಡ್ಕೊಂಡಿರುತ್ತೆ, ಕಂಪ್ಲೀಟ್ ಟಾಕ್ಸಿನ್ ಅನ್ನೆಲ್ಲ ಬಿಟ್ಕೊಂಡಿರುತ್ತೆ. ಅದು ಯಾವಾಗಾದ್ರೂ ಯೋಗಾಸನ ಮಾಡ್ತೀವಿ ಹೊರಗೆ ಬರುತ್ತೆ, ಸ್ವೆಟ್ ಮುಖ ಬಂದಾಗ ಬಾಡಿ ವಿಲ್ ಬಿ, ದೇಹ ಬಹಳ ಹಗುರವಾಗಿರುತ್ತೆ. ಯಾವಾಗಾದ್ರೂ ದೇಹ ಹಗುರ ಆಗುತ್ತೋ ಆಸನವು ದೃಢವಾಗಿ, ನಾಸಿಕಾಗ್ರದ ದಿಟ್ಟಿ. ಯಾವಾಗಾದ್ರೆ ಈ ನಾಸಿಕಾಗ್ರದಲ್ಲಿ ಒಳಗಡೆ ಹೋಗುವ ಉಸಿರು, ಹೊರಗಡೆ ಬರುವ ಉಸಿರಾಟವನ್ನ ಅನುಲೋಮ ವಿಲೋಮ ಪ್ರಾಣಾಯಾಮಗಳು 8 ಪ್ರಾಣಾಯಾಮಗಳಿದೆ. ಅದನ್ನ ಮಾಡಿದ ಮೇಲೆ ನಿನ್ನ ಶರೀರ ಮನಸ್ಸು ಪಕ್ಷಿ ತರ ಆಗ್ಲಾರ್ದು. ಅದಾದ್ಮೇಲೆ ಉಸಿರಾಟವನ್ನು ಗಮನಿಸ್ತಾ ನೀವು ಧ್ಯಾನಕ್ಕೆ ಕುಂತಾಗ ವಿತಿನ್ ಸೆಕೆಂಡ್ ಆಫ್ ಫ್ರಾಕ್ಷನ್ ಅಲ್ಲಿ ನೀವು ಕಂಪ್ಲೀಟ್ ಯು ಕನೆಕ್ಟ್ ಯುವರ್ ಸೋರ್ಸ್ ಅಲ್ಲಿ ಕನೆಕ್ಟ್ ಆಗ್ತದೆ. ವಿತಿನ್ ಸೆಕೆಂಡ್ ಅಲ್ಲಿ ಆಗುತ್ತೆ. ಇದು ಪ್ರಾಕ್ಟಿಕಲ್ ಆಗಿ ಮಾಡ್ಬೇಕು, ವಿತಿನ್ ಸೆಕೆಂಡ್ ಅಲ್ಲಿ ಆಗುತ್ತೆ.
ಸೊ ಆಗ ನೀವು 3 ತಾಸಲ್ಲ, 3 ದಿವಸ ಕುಂದ್ರಬಹುದು, 300 ವರ್ಷ ಕುಂದ್ರಬಹುದು, 1000 ವರ್ಷನೂ ಕುಂದ್ರ. ಸೊ ಒಂದ್ಸಲ ಬುದ್ಧನ ಹತ್ರ ಮಹಾಕಶ್ಯಪ್ ಅಂತೇಳಿ ಮಹಾಪಂಡಿತ, ನಮ್ಮ ಇಡೀ ಭಾರತ ದೇಶದಲ್ಲಿ ಆತನನ್ನ ಮೀರಿಸಿದವರಿಲ್ಲ. ವೇದಗಳಲ್ಲಿ, ಪಂಡಿತಗಳಲ್ಲಿ, ಉಪನಿಷತ್ತುಗಳಲ್ಲಿ, ಮೀಮಾಂಸೆಗಳಲ್ಲಿ, ಕಾವ್ಯಗಳಲ್ಲಿ ಎಲ್ಲವನ್ನ ಸರ್ವವು ಜ್ಞಾನದಲ್ಲಿ ಮಹಾ ಪಂಡಿತ. ಸೊ ಬುದ್ಧನ ಒಂದು ಮಹಿಮೆ, ಬುದ್ಧನ ಒಂದು ಗರಿಮೆ ಹಿರಿಮೆಯನ್ನು ತಿಳ್ಕೊಂಡು ಇದನ್ನು ಸೋಲಿಸ್ಬೇಕಂತೇಳಿ ಹೋಗ್ತಾನೆ ಬೋಧಗೈ. ಬುದ್ಧನ ಹತ್ರ ಹೋಗಿ ನಿನ್ನದೆಲ್ಲ ಕೇಳ್ತಾ ಇದ್ದೀನಿ, ಸೊ ನಾನು ಹೇಳಿದ ಕ್ವಶನ್ ಒಂದೇ ಒಂದು ಕ್ವಶನ್ ಕೇಳ್ತೀನಿ ಹೇಳು ಅಂತ ಹೇಳ್ತಾನೆ ಮಹಾಕಾಶ. ಕೇಳು ಅಂತ ಹೇಳ್ತಾನೆ ಬುದ್ಧ. ಆಯ್ತು, ನೀನ್ ಪ್ರಶ್ನೆ ಕೇಳು, ಆದ್ರೆ ನನ್ನದೊಂದು ನೀನ್ ಮಾಡ್ಬೇಕು ಅಂತ ಹೇಳ್ತಾನೆ. ಏನ್ ಮಾಡ್ಬೇಕು ಅಂತ ಹೇಳ್ತಾನೆ. ಆಯ್ತು, ನೀನ್ ಪ್ರಶ್ನೆ ಕೇಳು ಫಸ್ಟ್ ಅಂತ ಹೇಳಿ ಒಂದ್ ಪ್ರಶ್ನೆ ಕೇಳ್ತಾನೆ. ಇದೇ ಆಧ್ಯಾತ್ಮಿಕದಲ್ಲಿ ಎಲ್ಲಾ ಸಾರಾಂಶ ಅಂತ ಉಂಟು. ಆಯ್ತು, ಅಲ್ಲಿ ಒಂದು ಗಿಡ ಇದೆ, ಆ ಗಿಡದ ಪಕ್ಕದಲ್ಲಿ ಕೆಳಗಡೆ ಹೋಗಿ 3 ನಿಮಿಷ ಸೈಲೆನ್ಸ್ ಆಗಿರಿ, ಯಾರ ಹತ್ರ ಮಾತಾಡಲಾರ್ದೆ ಅಂತ ಹೇಳ್ತಾರೆ. ಮೌನವಾಗಿ ಕುಂದ್ರು ಅಂತ ಹೇಳಿ. ಆಮೇಲೆ 3 ನಿಮಿಷ ಆಯ್ತು, ಎದ್ದು ಬರ್ತಾನೆ. 30 ನಿಮಿಷ ಕುಂತ್ಕೋ ಅಂತ ಹೇಳ್ತಾನೆ. 30 ನಿಮಿಷ ಕುಂದಿರ್ಸ್ತಾನೆ. 30 ನಿಮಿಷ ಆದ್ಮೇಲೆ 3 ಗಂಟೆ ಅಂತ ಹೇಳ್ತಾನೆ. 3 ಗಂಟೆ ಹೋಗಿ 3 ದಿನ ಆಗುತ್ತೆ. 3 ದಿನ ಆಗಿ 3 ತಿಂಗಳಾಗುತ್ತೆ, 6 ತಿಂಗಳಾಗುತ್ತೆ, 9 ತಿಂಗಳಾಗುತ್ತೆ, ಲಾಸ್ಟ್ 3 ವರ್ಷ ಮಹಾಮೌನ ಕುಂದಿರ್ಸ್ತಾನೆ ಮಹಾಕಾಶ್ಯಪ್. ಆ 6 ತಿಂಗಳು 9 ತಿಂಗಳು ದಾಟದಷ್ಟಿಗೆ ಮಹಾಕಾಶ್ಯಪ್ಗೆ ತಾನು ತಿಳ್ಕೊಂಡಿರುವ ವೇದಗಳು, ಉಪನಿಷತ್ತುಗಳು, ಮೀಮಾಂಸೆಗಳು, ಮಹಾಕಾವ್ಯಗಳು, ಮಹಾಪುರಾಣಗಳು ಇದು ನನ್ನ ಸರ್ಕಲ್ಲ, ಇದು ನನ್ನ ಸರ್ಕಲ್ಲ, ಇದು ನನ್ನ ಸ್ವ ಅನುಭವನಲ್ಲ, ಇದು ನನ್ನ ಸ್ವಂತಕೇನೂ ಇಲ್ಲ, ಇದ್ರಲ್ಲಿ ನನ್ನ ಜ್ಞಾನನೇ ಇಲ್ಲ, ಇದೆಲ್ಲ ನಾನು ಕಲೆ ಹಾಕಿರುವ ಒಂದು ಸರಕು ಸಾಗಾಣೆ. ಅದನ್ನೆಲ್ಲ ಬುದ್ಧ ಮೌನದಲ್ಲಿ ಕುಂದಿರಿಸಿ ಸಂಪೂರ್ಣವಾಗಿ ಅದನ್ನ ಶುದ್ಧಿ ಮಾಡ್ತಾ ಹೋಗ್ತಾನೆ. ಆಗ 9ನೇ ತಿಂಗಳಿಗೆ ಕಾಲ್ ಬಿಡ್ತಾನೆ, ನೀನ್ ಸಾಮಾನ್ಯದತ್ತೆ ಅಲ್ಲ ಅಂತ. ಸೊ ದಟ್ ಈಸ್ ಬುದ್ಧ. ಸಾಧನೆ ಆ ರೀತಿ ಮಾಡ್ಬೇಕು. ಯಾವ ರೀತಿ ಸಾಧನೆ ಮಾಡ್ಬೇಕಂದ್ರೆ ಪಾರ್ವತಿ ದೇವಿ ತರ ಮಾಡ್ಬೇಕು. ಶಿವನನ್ನ ಪಡಿಬೇಕಂದ್ರೆ ಸತ್ಯಂ ಶಿವಂ ಸುಂದರಂ. ಸತ್ಯ ಅಂದ್ರೇನೆ ಧ್ಯಾನ. ಧ್ಯಾನ ಇದ್ದಿದ್ದಕ್ಕೆ, ಧ್ಯಾನದಲ್ಲಿ ಸತ್ಯ ಇದೆ ಅನ್ನೋದಕ್ಕೆ ನಾವು ಇವತ್ತೆಲ್ಲರೂ ಕಲ್ತಿದೀವಿ. ಧ್ಯಾನದಲ್ಲಿ ಸತ್ಯತೆ ಇಲ್ಲ ಅಂದ್ರೆ ಯಾರು ಇಲ್ಲಿ ಬೆರೆಯೋದಕ್ಕಾಗಲ್ಲ, ಕಲಿಯೋದಕ್ಕಾಗಲ್ಲ. ಸತ್ಯ ಅಂದ್ರೆ ಧ್ಯಾನ, ಧ್ಯಾನ ಅಂದ್ರೆ ಪಾರ್ವತಿ ದೇವಿ. ಪಾರ್ವತಿ ದೇವಿ ತರ ಕುಂದ್ರಬೇಕು. ಶರೀರ, ಮನಸ್ಸು, ಬುದ್ಧಿ, ಆಹಾರಗಳು, ಬಯಕೆಗಳು, ಕೋರಿಕೆಗಳು, ವಿಷಯಗಳು, ಭಾವೋದ್ವೇಗಗಳು ಎಲ್ಲವನ್ನ ಡಿಸ್ಟರ್ಬ್. 1 ನಿಮಿಷ, ಏನಾಗಲ್ಲ. ಯಾಕಂದ್ರೆ ಇದು ಚಳಿಗಾಲ ಅಲ್ವಾ, ಅಷ್ಟು ಡ್ರೈ ಆಗಲ್ಲ ಸ್ವಲ್ಪ. ಯಾಕಂದ್ರೆ ಒಳ್ಳೆ ಫ್ಲೋ ಬರುತ್ತಲ್ಲ, ಅದು ಹೋಗ್ಬಿಡುತ್ತೆ ನಮ್ಗೆ ಡಿಸ್ಟರ್ಬ್. ಏನ್ ತಪ್ಪು ತಿಳ್ಕೊಬೇಡ. ಸೊ ಶಿವನನ್ನ ಪಡೆಯೋದಕ್ಕೆ ಪಾರ್ವತಿ ದೇವಿ 108ನೇ ಜನ್ಮ ಎತ್ತಾಳೆ. ಹಿಮಾಲಯದಲ್ಲಿ ಕುಂತ್ಕೊಂಡು ಸಾಧನೆ ಮಾಡ್ತಾಳೆ. ಕ್ಷಣ ಕ್ಷಣಕ್ಕೂ ಪರಮೇಶ್ವರ ಬಂದು ಪರೀಕ್ಷೆ ಮಾಡ್ತಿರ್ತಾನೆ. ಶರೀರದಲ್ಲಿ ಇದ್ದಾಳ, ಮನಸ್ಸಿನ ಸ್ಥಿತಿಯಲ್ಲಿ ಇದ್ದಾಳ, ಮನಸ್ಸಿನ ವಿಷಯಗಳಲ್ಲಿ ಇದ್ದಾಳ, ಕೊಡುವಂತ ಗುಣ ಇದೆಯಾ? ಪ್ರತಿ ಕ್ಷಣನೂ ಪರಮಶಿವ ಯಾವುದೋ ಒಂದು ರೂಪದಲ್ಲಿ ಬಂದು ಆ ತಾಯಿಯ ಪರಮೇಶ್ವರಿ ಆದಿಶಕ್ತಿಯ ಪರೀಕ್ಷೆ ಮಾಡ್ತಾನೆ. ಯಾವುದೋ ಒಂದು ರೂಪವನ್ನು ಧರಿಸಿ ಬಂದು ಆ ಪ್ರತಿಯೊಂದನ್ನ ಗೆಲ್ಲಿಸ್ತಾಳೆ. ಕಂಪ್ಲೀಟ್ ಆಗಿ ಆಹಾರವನ್ನ ಎಲ್ಲವನ್ನ, ಪಂಚಭಕ್ಷ ಭೋಜನಗಳೆಲ್ಲವನ್ನ ತ್ಯಜಿಸಿ ಕುಂದಿರ್ತಾಳೆ. ಸಾಧನೆ ಮೌನ ಸ್ಥಿತಿಗೆ ಸೇರ್ತಾಳೆ. ಸಾಕ್ಷಾತ್ ಪರಮಶಿವನೇ ಪರಮ ಗುರುವಾಗಿ ಬರ್ತಾನೆ ಪಾರ್ವತಿ ದೇವಿ ಈ ಅಷ್ಟಾಂಗ ಮಾರ್ಗವನ್ನ, ಧ್ಯಾನವನ್ನ ಕಲ್ಸ್ಕೊಡದೆ. ಶಿವ ಅಂದ್ರೇನೆ ಜ್ಞಾನ, ಜ್ಞಾನ ಅಂದ್ರೇನೆ ಸರಸ್ವತಿ ದೇವಿ ಅಂತ. ಜ್ಞಾನ ಸರಸ್ವತಿ ದೇವಿ ಅಂದ್ರೆ ವಾಣಿ, ಕಲೆ, ಸಂಗೀತ ಇವೆಲ್ಲ ಇರುತ್ತೆ. ಕಲಿಬೇಕು ಜೀವನದಲ್ಲಿ. ಬರೇ ಜೀವನ ಅಂದ್ರೆ ದುಡಿಯೋದು, ಸಂಪಾದನೆ ಮಾಡೋದು, ಮನೆ ಕಟ್ಟೋದು, ಆಸ್ತಿಗಳು ಮಾಡೋದಲ್ಲ. ಪಾರ್ವತಿ ದೇವಿ ತರ ಧ್ಯಾನ ಮಾಡಬೇಕು, ಸರಸ್ವತಿ ದೇವಿ ತರ ಜ್ಞಾನವನ್ನ ಪಡಿಬೇಕು. ಶ್ರೀಕೃಷ್ಣ 64 ಕಲೆಗಳಲ್ಲಿ ಪರಿಪೂರ್ಣ ಅಂತ ಭಗವಂತ. ವಾಯುಪುತ್ರ ಆತನೂ ಅಷ್ಟೇ ಆ ರೀತಿ ಸಾಧನೆ ಮಾಡ್ಬೇಕು. ಯಾಕಂದ್ರೆ ಇದು ಅಸತ್ಯ ಅಂತ ಗೊತ್ತಿದ್ದು ಇದರಲ್ಲೇ ಜೀವನ ಮಾಡ್ತೀವಲ್ಲ. ಅಸತ್ಯ ಅಂತ ಗೊತ್ತಿದೆ, ಎಲ್ಲ ಮೇಲಿಂದ ಬಂದೀವಿ, ಮೇಲೆ ಮತ್ತೆ ಹೋಗ್ತೀವಿ, ಎಲ್ಲ ಬಿಟ್ಟು ಹೋಗ್ತೀವಿ ಅಂತ ಗೊತ್ತಿದ್ದು ಮತ್ತೆ ಇದರಲ್ಲೇ ಬದುಕ್ತೀವಿ ನಾವೆಲ್ಲ. ಸತ್ಯವನ್ನ ಸಾಕ್ಷಾತ್ಕಾರ ಮಾಡ್ಕೋಬೇಕು ಈ ದೇಹದಲ್ಲಿ ಇದ್ದಾಗ.
ಪುನರಪಿ ಜನನಂ ಪುನರಪಿ ಮರಣ, ಮತ್ತೆ ಮತ್ತೆ ಬರಬಾರ್ದು. 7 ಕೋಶ ಲಕ್ಷ ಯೋನಿಗಳಲ್ಲಿ ಹುಟ್ಟಿರುವಂತ ಈ ಶರೀರ, ಪ್ರಾಣಿಗಳಲ್ಲಿ, ಪಕ್ಷಿಗಳಲ್ಲಿ, ಜಂತುಗಳಲ್ಲಿ, ಖನಿಜಗಳಲ್ಲಿ, ವೃಕ್ಷಗಳಲ್ಲಿ ಎಷ್ಟಂತ ಬರ್ತೀವಿ ಮತ್ತೆ ಮತ್ತೆ. ಪುನರಪಿ ಜನನಂ ಪುನರಪಿ ಮರಣಂ ಅಂತ ಶಂಕರಾಚಾರ್ಯ ಹೇಳ್ತಾರೆ. ಶರೀರದ ಸಂಪೂರ್ಣವಾಗಿ ಆತ್ಮ ಸಾಕ್ಷಾತ್ಕಾರ ಮಾಡ್ತಾರೆ. ದಟ್ ಈಸ್ ಅಲ್ಟಿಮೇಟ್ ಮೋಸ್ಟ್ ಎಸೆನ್ಷಿಯಲ್ ಅಂಡ್ ಪ್ರೈಮರಿ ಹ್ಯೂಮನ್ ಕೈಂಡ್. ಏನಪ್ಪಾ ಅಂದ್ರೆ ಬೆಳಿಗ್ಗೆದ್ದು ಧ್ಯಾನ ಮಾಡಿ, ಬೆಳಿಗ್ಗೆ ಎದ್ರೇನೆ ಧ್ಯಾನ ಮಾಡ್ಬೇಕು. ಸೊ ಯು ರೀಡ್ ಸೋ ಮೆನಿ ಬುಕ್ಸ್, ಪ್ರತಿಯೊಬ್ಬರು ಬುಕ್ಸ್ ಅನ್ನು ಓದಿ. ಮಹಾತ್ಮರು, ಸ್ವಾಮಿ ಶಿವಾನಂದ ಇಸ್ ಅ ಗ್ರೇಟ್ ಮಾಸ್ಟರ್ ಇನ್ ದ ಅವರ್ ಇಂಡಿಯನ್ ಸ್ಪಿರಿಚುವಾಲಿಟಿಯನ್ನ ಮತ್ತೆ ಪುನರ್ಜೀವನ ಸ್ಥಾಪಿಸಿದಂತ ಮಹಾನ್ ಗುರು ಸ್ವಾಮಿ ಶಿವಾನಂದ. ಈಸ್ ಅ ಡಾಕ್ಟರ್, MBBS ಅಂಡ್ PhD ಮಾಡ್ದ. ಆತನ ಬುಕ್ಸ್ ಗಳನ್ನೇ ಓದಿದ್ದು ಪತ್ರಿ ಸರ್ 62. ದಟ್ ಬುಕ್ಸ್, ಧ್ಯಾನ ಅನ್ನೋ ಪುಸ್ತಕ ಇರುತ್ತೆ. ಆಮೇಲೆ ದ ಸೈನ್ಸ್ ಆಫ್ ಪ್ರಾಣಾಯಾಮ ಇರುತ್ತೆ, ಪ್ರಾಕ್ಟೀಸ್ ಆಫ್ ಯೋಗಾಸನಗಳು ಇರ್ತವೆ, ಮೈಂಡ್ ಹೇಗಿರುತ್ತೆ, ಥಾಟ್ ಹೇಗಿರುತ್ತೆ. 300 ಬುಕ್ ಬರ್ದಿದೆ. 30 ವರ್ಷಗಳ ಹಿಮಾಲಯದಲ್ಲಿ PhD, MBBS, ಡಾಕ್ಟರ್ ಎಲ್ಲವನ್ನ ಬಿಟ್ಟು ಚೆನ್ನೈಯಿಂದ ಹಿಮಾಲಯಕ್ಕೆ ಹೋಗ್ತಾನೆ. ಆತನಿಗೋಸ್ಕರ 7 ಋಷಿಗಳು ಕಾಯ್ತಾರೆ. ಆತನ ಕರ್ಕೊಂಡೋಗಿ ಒಬ್ಬ ಗುರು ಕಂಪ್ಲೀಟ್ ಆಗಿ 14 ವರ್ಷ ಮಹಾ ತಪಸ್ಸನ್ನು ಮಾಡಿಸ್ತಾನೆ. ಸಾಕ್ಷಾತ್ಕಾರ ಮಾಡ್ಕೊಂಡು 1930ರಲ್ಲಿ ಋಷಿಕೇಶಲ್ಲಿ ಶಿವಾನಂದ ಆಶ್ರಮ ಅಂತ ಎಸ್ಟಾಬ್ಲಿಷ್ ಮಾಡ್ತಾರೆ. ಯಾರಾದ್ರೂ ಋಷಿಕೇಶ್ಗೆ ಹೋದ್ರೆ ಹೋಗ್ಬನ್ನಿ, ರಾಮ್ಜೂಲಾ ಎದುರುಗಡೆ ಇರುತ್ತೆ. ಪತ್ರಿ ಸರ್ 62ರಲ್ಲಿ ಹೋಗಿದ್ದು, 63ರಲ್ಲಿ ಅವ್ರು ಬಾಡಿ ವಿಕೆಟ್ ಮಾಡಿ. ಸೊ ಅಲ್ಲಿಂದನೇ ಪತ್ರಿ ಸಾರಿಗೆ ಬುನಾದಿ ಬಿದ್ದಿರೋದು ಸ್ಪಿರಿಚುವಾಲಿಟಿ ಅಂತ. ಸೊ ಗುರು ಮಾತ್ರ ಆಗ್ಬೇಡ, ಆದ್ರೆ ಒಬ್ಬ ಗುರುವನ್ನ ಮಾತ್ರ ಮಾಡಿಕೊಳ್ಬೇಡ. ಮಿತ್ರನಾಗು, ವಿದ್ಯಾರ್ಥಿಯಾಗು, ಕಲಿಸು, ಕಲಿಸು. ಇದೇ ಪತ್ರಿ ಸಾರ್ ಹೇಳ್ಕೊಟ್ಟಿದ್ದ. ಕಲಿತ್ಕೋ, ತಿಳಿದುಕೋ. ಡೂ ಆರ್ ಡೈ. ಪತ್ರಿ ಸಾರ್ ಗುರುಗಳು ಹೇಳಿದ್ದು ಕೂಡ ಇದೆ, ಡೂ ಆರ್ ಡೈ. ಮಾಡು ಇಲ್ಲ ಮಾಡಿ ಧ್ಯಾನ. ಸುಭಾಷ್, ನೀನು ಮಾಡ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ, ನನ್ನದ್ದೇ ಎಲ್ಲವನ್ನ ಹೇಳ್ಕೊಟ್ಟಿದ್ದೀನಿ ನಿನಗೆ. ಹಿಮಾಲಯದಿಂದ 2000 ವರ್ಷಗಳ ತಪಸ್ ಮಾಡ್ಕೊಂಡು ಬಂದು ನಿನಗೋಸ್ಕರ ಬಂದೀನಿ ಕರ್ನೂಲ್ಗೆ. ಏನ್ ಹೇಳ್ಬೇಕು ಎಲ್ಲವನ್ನ ಧಾರಣೆ ಮಾಡಿದೀನಿ. ಡೂ ಆರ್ ಡೈ. ಮಾಂಸಪಿಂಡ ಮಂತ್ರಪಿಂಡ ಅವೆ. ಇದು ಮಾಂಸಪಿಂಡ, ಇದನ್ನ ಮಂತ್ರಪಿಂಡ ಮಾಡ್ಕೋ. ಮಾಡ್ತೀಯೋ ಬಿಡ್ತೀಯೋ ನಿನಗ್ ಬಿಟ್ಟಿದ್ದು. ಸೊ ಮೌಂಟ್ ಎವರೆಸ್ಟ್ ಏರಿ ಕುಂದಿರ್ತೀಯೋ ಇಲ್ಲ ಕೆಳಗಡೆ ಕುಂದಿರ್ತೀಯೋ ಅದು ನಿನಗ್ ಬಿಟ್ಟಿರು. ಇಲ್ಲ ಮನೆಯಲ್ಲಿ ಹೋಗಿ ಕೈಯಲ್ಲಿ ಬಳೆಗಳ ಹಾಕೊಂಡು ಕುಂದಿರ್ತೀಯೋ ಅದು ನಿನಗ್ ಬಿಟ್ಟಿರು. ಸೊ ಯು ಹ್ಯಾವ್ ಡಿಸೈಡ್ ಯುವರ್ ಸೆಲ್ಫ್. ನಿನಗೋಸ್ಕರ ನೀನು ನಿರ್ಧಾರ ಮಾಡ್ಕೊ. ನನ್ನ ಕೆಲಸ ಮುಗಿತಂತ ಹೇಳುವುದರು ಸದಾನಂದ ಯೋಗಿ. ಸೊ ಪತ್ರಿ ಸಾರು 83 ಇಂದ 92 ವರೆಗೂ ಹಳ್ಳಿಗೂ ಹೋಗ್ತಾ ಕೆಲಸ ಮಾಡ್ಕೊಂತಾರ. ಈ ಧ್ಯಾನವನ್ನು ಯಾರು ತಿಳ್ಕೊಳ್ಳೋದಕ್ಕೆ ಆಸಕ್ತಿ ನೋಡ್ಸ್ಲಾರ್ದೆ ಕಣ್ಣೀರ್ ಹಾಕಿದಂತ ದಿನಗಳಿದೆ. ಕೊನೆವರೆಗೂ ಕಣ್ಣೀರ್ ಹಾಕಿದ್ದಾರೆ ಗುರುಗಳಿಗೆ ಕಣ್ಣೀರ್ ತಪ್ಪಿದ್ದಲ್ಲ. ಗುರು ಹೇಗಿರ್ತಾನೆ ಅಂದ್ರೆ ಪಾರಮಾರ್ಥಿಕ ತತ್ವವನ್ನ ತನ್ನೊಳಗೆ ಎರವಿರದಿರಲು, ತನ್ನೊಳಗೆ ಅನಂತವಾದ ಸೃಷ್ಟಿಯ ಜ್ಞಾನ ಇರುತ್ತೆ. ಫಲಾಪೇಕ್ಷೆ ಇಲ್ಲದೆ ಪರದೇಶಿಯಾಗಿ ಊರೂರು ತಿರುಗುವಾತನೇ ಪರಮ ಗುರು ನೋಡೆಂಬ ಸರ್ವಜ್ಞ ಅಂತ ಹೇಳಿದಾನೆ. ಸೊ ಗುರು ತನ್ನ ಅನಂತವಾದ ಸೃಷ್ಟಿಯ ಜ್ಞಾನವನ್ನು ತಂದು ಕೊಡ್ತಾನೆ. ತಾಳ್ರಪ್ಪ ಕೇಳ್ರಿ ಅಂತೇಳಿ, ತಿಳ್ಕೊಳ್ರಿ, ಸಾಧನೆ ಮಾಡ್ರಿ. ಆದ್ರೆ ನಾವು ಈ ಸಮಾಜ ಅನ್ನೋದು ಕಬ್ಬಿಣದ ಕಾಗೆಗಳು, ಕ್ರೂರ ಮೃಗಗಳಿಂದ ತುಂಬಿದಂತ ಸಮಾಜ. ಗುರುವಿನ ಮಾತು ಯಾರು ಕೇಳಲ್ಲ. ಕೊನೆಗೆ ಈ ದೇಹವನ್ನ ಬಿಟ್ಟು ಎಲ್ಲವನ್ನ ಬಿಟ್ಟು ಹೋದಾಗ ಮೇಲೆ ಅವಾಗ ಗೊತ್ತಾಗುತ್ತೆ ನಮ್ದು. ಅಲ್ಲಿ ಒಂದು ದೊಡ್ಡದು 70 mm ಥಿಯೇಟರ್ ಹಾಕಿ ಎಲ್ಲ ನೋಡಿಸ್ತಾರೆ. ಅಲ್ಲಿ ನಾವೇ ಒಬ್ರು ಪ್ರೇಕ್ಷಕರು, ಅಲ್ಲಿ ಗೊತ್ತಾಗುತ್ತೆ ಮೇಲೆ. ಸೊ ಆದ್ರಿಂದ ಮೋಸ್ಟ್ ಎಸೆನ್ಷಿಯಲ್ ಏನಪ್ಪಾ ಅಂದ್ರೆ ಬೆಳಿಗ್ಗೆದ್ದು ಧ್ಯಾನ ಮಾಡ್ಬೇಕು. ಧ್ಯಾನ ಮಾಡ್ರಿ, ಯೋಗಾಸನ ಮಾಡ್ರಿ, ಪ್ರಾಣಾಯಾಮ ಮಾಡ್ಕೊಳ್ಳಿ. ಸೊ ನಮ್ಮ 24 ತಾಸನ್ನ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ ಹಾಗೂ ನಿಮ್ಮ ವ್ಯವಹಾರಗಳಿಗೆ ಎಲ್ಲವನ್ನ ಡಿವೈಡ್ ಮಾಡ್ಕೊಳ್ಳಿ. ಆನಂದಮಯವಾಗಿರುತ್ತೆ, ಕೈಲಾಸದಲ್ಲಿ ಇದ್ದಂಗಿರುತ್ತೆ ಹೇಳ್ತಾ ಈ ಅವಕಾಶ ಕೊಟ್ಟಂತ ರಘುನಾಥ್ ಅವರಿಗೆ, ಮುದುಗಳವರಿಗೆ ಮತ್ತು ಶ್ರೀಮತಿ ಶೋಭಾ ಮೇಡಮ್ ಅವರಿಗೆ, ಎಲ್ಲರಿಗೂ ಪತ್ರಿಜಿ ಅವರ ಕಡೆಯಿಂದ, ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಅವರ ಕಡೆಯಿಂದ, ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್ ಕಡೆಯಿಂದ ನಿಮ್ಮ ಪಾದಗಳಿಗೆ ವಂದನೆಗಳು ಸಲ್ಲಿಸುತ್ತೆ. ಥ್ಯಾಂಕ್ ಯು.